ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ನಾನು ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಜೋಳದ ಅಂಬ್ಲಿನ ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ನೀವು ಬೆಳಗಿನ ನಾಷ್ಟದ ಬದಲಾಗಿ ಆದರೂ ಸೇವಿಸ್ಬೋದು ಅಥವಾ ರಾತ್ರಿ ಊಟದ ಬದಲಾಗಿ ಆದರೂ ಸೇವಿಸ್ಬೋದು. ತುಂಬ ಲೈಟ್ ವೆಯ್ಟ್ ಆಗಿರುವಂಥ ಆಹಾರ, ಹಾಗೆ ಡಯಟ್ ಮಾಡ್ತಾ ಇರೋರಿಗಂತೂ ಇದು ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ಸೊ ಹಾಗಿದ್ರೆ ಬನ್ನಿ ಇದನ್ನು ಸ್ಟಾರ್ಟ್ ಮಾಡೋಣ. ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತಂದರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ಹಾಗೆ ಟ್ರೈ ಮಾಡಿ ಕಮೆಂಟ್ಸಲ್ಲಿ ಯಾವ ಥರ ಬಂತು ಅಂತ ಹೇಳಿ ತಿಳಿಸಿ. ಜೋಳದ ಅಂಬ್ಲಿನ ಮಾಡೋದಕ್ಕೆ ಮೊದಲಿಗೆ ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ ಒಂದು ದೊಡ್ಡ ಗ್ಲಾಸಿನ ಅಳತೆಯಲ್ಲಿ 2 ಗ್ಲಾಸ್ನಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀರನ್ನು ಹಾಕ್ಕೊಂಡು ಕುದಿಯೋದಕ್ಕೆ ಬಿಡೋಣ. ನಾನು ಇಲ್ಲಿ ತೋರಿಸ್ತಾ ಇರೋಂಥ ಅಳತೆಯಲ್ಲಿ 3 ಜನರಿಗೆ ನಾವು ಈ ಒಂದು ಅಂಬ್ಲಿನ ರೆಡಿ ಮಾಡ್ಕೊಳ್ಬೋದು. ಸೊ ಈಗ ನೀರು ಕುದಿಯೋಕ್ಕೆ ಪ್ರಾರಂಭ ಆಗುತ್ತೆ. ಅಷ್ಟರಲ್ಲಿ ನಾವೀಗ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆನ ತೊಗೊಂಡಿದ್ದೀನಿ. ಅದಕ್ಕೆ ನಾನೀಗ 3 ದೊಡ್ಡ ಚಮಚದಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಅಂದರೆ ಬಟ್ಲಲ್ಲಿ ಅಳತೆಯಲ್ಲಿ ಹೇಳಬೇಕು ಅಂತಂದರೆ ಅರ್ಧ ಕಪ್ಪಿನಕಿಂತ ಜಾಸ್ತಿ ತೊಗೊಂಡಿದ್ದೀನಿ. ಇದು ಹಿಟ್ಟು ನೀವು ಎಷ್ಟು ಜನರಿಗೆ ಮಾಡ್ತಿದ್ದೀರಾ ಏನು ಅದೆಲ್ಲ ನೋಡಿಬಿಟ್ಟು ತೊಗೊಳ್ಬೋದು. ಅದಾದಮೇಲೆ ನಾನು ಅದೇ ಒಂದು ದೊಡ್ಡ ಗ್ಲಾಸಿನಲ್ಲಿ ಒಂದು 3/4 ಗ್ಲಾಸ್ನಷ್ಟು ನೀರನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನಾನೀಗ ಜೋಳದ ಹಿಟ್ಟನ್ನು ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ್ಮೇಲೆ ನಾವು ಕೈಯಿಂದಾದರೂ ಕಲಿಸ್ಕೊಳ್ಬೋದು. ನಾನಿಲ್ಲಿ ಈಗ ಒಂದು ವಿಸ್ಕರಿಂದ ಕಲಿಸ್ಕೊಳ್ತಾ ಇದ್ದೀನಿ. ಕೈಯಿಂದಾದರೂ ಕಲಿಸ್ಕೊಳ್ಬೋದು, ಚಮಚದಿಂದಾದರೂ ಕಲಿಸ್ಕೊಳ್ಬೋದು. ನೀವು ಇಲ್ಲಿ ಹಿಟ್ಟನ್ನು ಜಾಸ್ತಿ ಆದರೂ ತೊಗೊಳ್ಬೋದು. ಹಿಟ್ಟನ್ನು ಜಾಸ್ತಿ ತೊಗೊಂಡ್ರೆ ಅಂಬ್ಲಿ ಜಲ್ದಿ ಗಟ್ಟಿ ಆಗುತ್ತೆ. ಅಷ್ಟೇ, ನೀರಾಗಿ ಮಾಡಿಕೊಂಡ್ರೆ ಸ್ವಲ್ಪ ಹೊತ್ತು ಕುದಿಸ್ಕೊಂಡು ನಾವು ತೆಳು ಆದರೂ ಮಾಡ್ಕೊಳ್ಬೋದು, ದಪ್ಪ ಆದರೂ ಮಾಡ್ಕೊಳ್ಬೋದು. ಇವಾಗ ಹಿಟ್ಟು ರೆಡಿಯಾಗಿದೆ. ಈ ಕಡೆ ಹಿಟ್ಟು ರೆಡಿಯಾಗಿದ್ದಾಯಿತು. ಇವಾಗ ಇಲ್ಲಿ ನೀರು ಕೂಡ ಕುದೀತಾ ಇದೆ. ಆಗಲೇ ಈ ಕುದೀತಾ ಇರುವಂಥ ನೀರಿಗೆ ನಾನು ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಕಡಿಮೆ ಆದರೆ ನಾವು ಆಮೇಲೆ ಕೂಡ ಸೇರಿಸ್ಕೊಳ್ಬೋದು. ಈಗ ಉಪ್ಪಾಕಿ ಕರಗಿದ ಮೇಲೆ ನಾನು ಇದಕ್ಕೆ ರೆಡಿ ಮಾಡಿ ಇಟ್ಕೊಂಡಿರುವಂಥ ಜೋಳದ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ನಾವು ನೆನಪಲ್ಲಿ ಇಡಬೇಕಾಗಿರೋದು ಏನು ಅಂತಂದರೆ ಹಿಟ್ಟನ್ನು ಹಾಕ್ಕೊಳ್ತಾ ಕೈ ಆಡಿಸ್ತಾನೆ ಇರಬೇಕು. ಇಲ್ಲ ಅಂತಂದರೆ ಜೋಳದ ಹಿಟ್ಟು ಗಂಟಾಗುವ ಸಾಧ್ಯತೆಗಳಿರುತ್ತೆ. ಸೊ ಅದಕ್ಕೆ ನಾವು ಇದನ್ನು ಚೆನ್ನಾಗಿ ಕೈ ಆಡ್ತಾನೆ ತಿರುಗಿಸ್ಕೊಳ್ಬೇಕಾಗತ್ತೆ. ಇದನ್ನು ಗಟ್ಟಿ ಆಗೋವರೆಗೂ ನಾವು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಇವಾಗ ನಮಗೆ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ ಇದರಲ್ಲಿ ಬಿಳಿ ಕುದಿ ಬರುತ್ತೆ. ಅದಾದಮೇಲೆ ಇದು ಸ್ವಲ್ಪ ಗಟ್ಟಿ ಆಗೋಕ್ಕೆ ಪ್ರಾರಂಭ ಆಗುತ್ತೆ. ನೋಡ್ಬೋದು, ಈಗ ನಾನು ಹಾಕಿದಾಗ ತುಂಬ ತೆಳು ಇತ್ತು, ಈಗ ದಪ್ಪ ಆಗ್ತಾ ಆಗ್ತಾ ಬರುತ್ತೆ. ಸೊ ನೋಡ್ಬೋದು, ಇವಾಗ ಬಿಳಿ ಕುದಿ ಬಂದಿದೆ. ಇದಾದಮೇಲೆ ಇದು ದಪ್ಪ ಆಗ್ತಾ ಬರುತ್ತೆ. ನಾವೇನಾದರೂ ಹಿಟ್ಟು ಜಾಸ್ತಿ ಹಾಕಿದ್ವಿ ಅಂತ ಅಂದ್ಕೊಂಡ್ರೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಹಿಟ್ಟು ಕಡಿಮೆ ಹಾಕಿದರೆ ಸ್ವಲ್ಪ ಹೊತ್ತು ಕುದಿಸ್ಬೇಕಾಗತ್ತೆ. ಚೆನ್ನಾಗಿ ಕುದ್ದ ಮೇಲೆ ಅದು ಗಟ್ಟಿ ಆಗುತ್ತೆ. ತೆಳುಗೆ ಇಷ್ಟ ಇದ್ದವರು ತಗೊಂಬಿಡ್ಬೋದು. ತೆಳುಗೆ ಕುಡಿಯೋಕ್ಕೆ ಇಷ್ಟಪಡೋರು ಇಷ್ಟಿದ್ದಾಗೇ ತಗೊಳ್ಬೋದು. ಇಲ್ಲ ಗಟ್ಟಿ ಬೇಕು ಅಂತಂತಂದರೆ ಇನ್ನು ಸ್ವಲ್ಪ ಹೊತ್ತು ಕುದಿಸ್ಕೊಳ್ಬೋದು. ಇವಾಗ ಇದು ರೆಡಿಯಾಗಿದ್ದಾಗಿದೆ. ನಾನಿವಾಗ ಇದನ್ನು ತೆಗೆದ್ಬಿಟ್ಟು ಆರೋಕ್ಕೆ ಬಿಡ್ತೀನಿ. ಇದನ್ನು ಆರೋದಕ್ಕೆ ಬಿಟ್ಟಾಗ ಇನ್ನು ಗಟ್ಟಿ ಆಗುತ್ತೆ. ಅದಕ್ಕೆ ಸ್ವಲ್ಪ ತೆಳು ಇದ್ದಾಗೇ ನಾವು ಒಲೆಯಿಂದನೇ ತಕ್ಕೊಂಡು ಇದನ್ನು ಆರೋದಕ್ಕೆ ಬಿಡೋಣ. ಒಂದು ಸಣ್ಣ ಕುಟಾಣಿ ತೊಗೊಂಡ್ಬಿಟ್ಟು ನಾನು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಬಿಟ್ಟು ಚೆನ್ನಾಗಿ ಜಜ್ಕೊಳ್ತಾ ಇದ್ದೀನಿ. ನೀವು ಈ ಥರ ಜಜ್ಕೊಂಡಾದರೂ ಹಾಕ್ಬೋದು, ಇಲ್ಲಾಂತಂದರೆ ಶುಂಠಿನ ತುರಿದಾದ್ರೂ ಹಾಕ್ಕೊಳ್ಬೋದು. ನಾನು ಜಜ್ಜಿ ಇಟ್ಕೊಂಡೆ. ಅದಾದಮೇಲೆ ನಾನು 3 ಬೆಳ್ಳುಳ್ಳಿ ಹೆಸರುಗಳನ್ನು ಜಜ್ಕೊಳ್ತಾ ಇದ್ದೀನಿ. ನಿಮಗೆ ಬೆಳ್ಳುಳ್ಳಿ ಇಷ್ಟ ಇತ್ತು ಅಂದರೆ ಹಾಕ್ಕೊಳ್ಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಬೋದು. ಇದನ್ನು ಜಜ್ಜಿ ಹಾಕಿದಾಗೆ ಆ ಒಂದು ಫ್ಲೇವರ್ ಚೆನ್ನಾಗಿರುತ್ತೆ. ಅದಾದಮೇಲೆ ನಾನು ಒಂದು ದೊಡ್ಡ ಚಮಚದಷ್ಟು ಜೀರಿಗೆನ ಇದರಲ್ಲಿ ಕುಟ್ಟುತ್ತಾ ಇದ್ದೀನಿ. ಫಸ್ಟಲ್ಲಿ ಕುಟ್ತೀನಿ, ಆಮೇಲೆ ಅರ್ದು ಪುಡಿ ಮಾಡ್ಕೊಳ್ತೀನಿ. ಇದನ್ನು ಈ ಥರ ಹೀಗೆ ಬಾಯಲ್ಲಿ ಸಿಗ್ತಾ ಇದ್ರೇ ಚೆನ್ನಾಗಿರುತ್ತೆ. ಪುಡಿ ಬದಲು ನೀವೇ ಕೈಯಲ್ಲಿನೇ ಪುಡಿ ಮಾಡ್ಕೊಂಡಿರೋದನ್ನು ಸೇರಿಸ್ಕೊಂಡಾಗೆ ಚೆನ್ನಾಗಿರುತ್ತೆ. ಸೊ ಇವಾಗ ಇದು ರೆಡಿಯಾಗಿದ್ದಾಯಿತು. ಇದೆಲ್ಲನೂ ಕುಟ್ಕೊಳ್ಳೋ ಕೆಲಸ ರೆಡಿಯಾಗಿದ್ದಾಯಿತು. ನಾನೀಗ ಒಂದು ಪಾತ್ರೆಗೆ 1 ಕಪ್ನಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಇಲ್ಲಿ ಗಟ್ಟಿ ಮೊಸರಾದರೂ ಬಳಸ್ಬೋದು, ತೆಳುವನ್ನ ಮೊಸರಾದರೂ ಬಳಸ್ಬೋದು. ನಾನಿಲ್ಲಿ ಸ್ವಲ್ಪ ತೆಳುವನ್ನ ಮೊಸರನ್ನೇ ಬಳಸ್ತಾ ಇದ್ದೀನಿ. ಅದಕ್ಕೆ ನಾನು ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಮೊಸರನ್ನ ಕಳ್ಕೊಳ್ತಾ ಇದ್ದೀನಿ. ನೀವೇನಾದರೂ ಗಟ್ಟಿ ಮೊಸರನ್ನ ತೊಗೊಂಡಿದ್ದೆ ಯಾವ ಕಪ್ಪಲ್ಲಿ ಮೊಸರನ್ನ ತೊಗೊಂಡಿರ್ತೀರ ನೋಡಿ, ಅದೇ ಕಪ್ಪಿನಲ್ಲಿ ಅಷ್ಟೇ ನೀರು ಹಾಕ್ಕೊಂಡು ಮೊಸರನ್ನ ಕಡ್ಕೊಳ್ಳಿ. ಇವಾಗ ಇದು ಮೊಸರು ಕೂಡ ಮಜ್ಜಿಗೆ ರೆಡಿಯಾಗಿದ್ದಾಯಿತು. ಇವಾಗ ಹಿಟ್ಟು ಕೂಡ ಚೆನ್ನಾಗಿ ಆರಿದೆ ಜೋಳದ ಅಂಬ್ಲಿ. ಈಗ ನಾನು ಇದನ್ನು ಕಡ್ದಿರೋ ಮಜ್ಜಿಗೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದು ನೀವು ತೆಳ್ಳಗಾದರೂ ಮಾಡ್ಕೊಳ್ಬೋದು. ಗಟ್ಟಿ ನಿಮಗೆ ಚಮಚದಿಂದ ತಿನ್ನುವಂಥದ್ದು ಇಷ್ಟ ಇತ್ತು ಅಂತಂದರೆ ನೀವು ಗಟ್ಟಿನೂ ಮಾಡ್ಕೊಳ್ಬೋದು. ನಾನು ಈ ಥರ ಕುಡಿಯೋ ಥರ ಮಾಡ್ಕೊಂಡಿದ್ದೀನಿ. ನನಗೆ ಕುಡಿಯೋದಕ್ಕೆ ಇಷ್ಟ ಆಗುತ್ತೆ. ಬೇಸಿಗೆಯಲ್ಲಿ ಬೇರೆ ಏನಾದರೂ ಕುಡಿಯೋ ಬದಲು ನಾವು ಈ ಥರ ಅಂಬಲಿಗಳನ್ನೆಲ್ಲ ಮಾಡಿಕೊಂಡು ಕುಡಿಯೋದ್ರಿಂದ ತುಂಬ ಒಳ್ಳೆಯದು, ಹಾಗೆ ತುಂಬ ತಂಪಾಗಿ ಇರುತ್ತೆ. ಅಂಬ್ಲಿಗೆ ನಾನು ಜಜ್ಜಿಟ್ಕೊಂಡಿರೋಂಥ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಜಜ್ಜಿಟ್ಕೊಂಡಿರೋಂಥ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಒಂದು ಸ್ವಲ್ಪ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದು ನಿಮಗೆ ಎಷ್ಟು ಇಷ್ಟನೋ ಅಷ್ಟು ಹಾಕ್ಕೊಳ್ಬೋದು.
ಅದಾದಮೇಲೆ ಕುಟ್ಟಿಟ್ಕೊಂಡಿರುವಂಥ ಜೀರಿಗೆ ಪುಡಿನ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕೊತ್ತಂಬರಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು ಹಾಕ್ಕೊಂಡಿದ್ದೀನಿ. ಇದನ್ನೆಲ್ಲ ಹಾಕಿ ಕಲಿಸ್ಕೊಂಡ್ರೆ ಜೋಳದ ಅಂಬ್ಲಿ ರೆಡಿ ಆಗುತ್ತೆ. ಈಗ ನೀವು ಬೇಕು ಅಂತಂದರೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೋದು. ಇವಾಗ ಇದು ಜೋಳದ ಅಂಬ್ಲಿ ರೆಡಿ ಆಯಿತು. ನಾನು ಇವಾಗ ಇದನ್ನು ಲೋಟಕ್ಕೆ ಸರ್ವ್ ಮಾಡ್ಕೊಳ್ತೀನಿ. ಡಯಟ್ ಮಾಡ್ತಾ ಇರೋರು ಅಂತೂ ಈ ಥರ ಒಂದು ಅಂಬ್ಲಿಗಳೆಲ್ಲ ಮಾಡಿಕೊಂಡು ಕುಡಿತಾ ಇದ್ದರೆ ತುಂಬಾ ಒಳ್ಳೆಯದು. ಹಾಗೆ ತುಂಬಾ ಲೈಟ್ ಇದೆ, ನೀವು ಕುಡಿದ್ರೆ ಏನೋ ಹೆವಿನೇ ಅನಿಸೋದಿಲ್ಲ. ಸೊ ನೋಡಿದ್ರಲ್ಲ ಆಹಾರ ಪ್ರಿಯರೇ, ಇವತ್ತಿನ ಈ ಜೋಳದ ಅಂಬ್ಲಿ ಯಾವ ಥರ ಮಾಡ್ಕೊಳ್ಳೋದು ಅಂತ ಹೇಳಿ. ತುಂಬಾ ಸುಲಭ, ಹಾಗೆ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಇವತ್ತಿನ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ನ ಮಾಡಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನ ತಪ್ಪದೆ ಕ್ಲಿಕ್ ಮಾಡಿ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.